ನಾವು ರಾಜಪ್ಪ ಅಂತ ಕಸ್ಬಾ ಹೋಳಿ ಮಲ್ಸಂದ್ರ ಗ್ರಾಮದಲ್ಲಿ ಹುಟ್ಟಿರೋದು. ಹಾಸನ ನಮ್ಮದು ರೈತರ ಕುಟುಂಬ. ನಮ್ಮ ತಂದೆ ತಾಯಿ ಆ ಕಾಲದಿಂದ ರೈತರಾಗಿ ಸೇವೆ ಸಲ್ಲಿಸ್ಕೊಂಡು ಬಂದರು. ನಾವು 40 ವರ್ಷದಿಂದಲೇ ನಮ್ಮ ಅಪ್ಪನ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಬೋರ್ ಹಾಕಿದ್ದಾಗ ನಾವು ಹುಟ್ಟಕ್ಕೆ ಮೊದಲಿನಿಂದ ನಾವು ರೈತರಾಗಿ ಕೆಲಸ ಮಾಡಿ ನಮ್ಮ ತಂದೆ ತಾಯಿಗಳೆಲ್ಲ ಅದೇ ರೂಟಾಗಿ ನಾವು ಬಂದಿದ್ವಿ. ಕಾರಣಾಂತರಗಳಿಂದ ನಮ್ಮ ಚಿಕ್ಕಪ್ಪವರು ವಿಲೇಜ್ ಪಂಚಾಯತಿ ಮೆಂಬರ್ ಆಗಿ ಸೇವೆ ಸಲ್ಲಿಸ್ಕೊಂಡು ನಮ್ಮ ಕುಟುಂಬದಿಂದನೇ ಫಸ್ಟ್ ಸ್ಟಾರ್ಟಿಂಗ್ ಎಲೆಕ್ಷನ್ ಬಂದಾಗ ಮೆಂಬರ್ಗಳಾಗಿ ಸೇವೆ ಸಲ್ಲಿಸ್ಕೊಂಡು ಹಿರಿಯರೆಲ್ಲ ಬಂದ್ಕೊಂಡಿದ್ರು. ನಂತರ ಆಮೇಲೆ ನಮ್ಮ ಚಿಕ್ಕಪ್ಪನ ಮಕ್ಕಳು ಅವರು ಡೈರಿ ಪ್ರೆಸಿಡೆಂಟ್ಗಳು, ಡೈರಿ ಮೆಂಬರ್ಗಳಾಗಿ ಹಂಗೆ ಸೇವೆ ಸಲ್ಲಿಸ್ಕೊಂಡ್ಬಂದರು. ಆಮೇಲೆ ಗ್ರಾಮ ಪಂಚಾಯತಿ ಬಂತು, ನಾನು ಬಂದೆ. ನಾನು ಸೇವೆ ಸಲ್ಲಿಸ್ಕೊಂಡು ಬರಬೇಕಾದ್ರೆ ತಿರ್ಗಿ ನಮ್ಮ ಅಣ್ಣನ ನಮ್ಮ ಕುಟುಂಬದಿಂದಲೇ ತಿರ್ಗಿ ಆಯ್ಕೆ ಆದರು. ತಿರ್ಗಿ ಅವರು ಅಧ್ಯಕ್ಷರಾದರು, ಉಪಾಧ್ಯಕ್ಷರಾದರು, ಇದಾದರು, ಅಧ್ಯಕ್ಷರಾಗಿ ಕೆಲಸ ಮಾಡಿದ್ರು. ಆಮೇಲೆ ನಾನು 15 ವರ್ಷ ಗ್ರಾಮ ಪಂಚಾಯತಿ ಒಳಗೆ ನಮ್ಮ ಹೆಂಗಸರು, ನಮ್ಮ ಅತ್ತಿಗೆ, ನಾನು ಎಲ್ಲ ಸೇವೆ ಸಲ್ಲಿಸ್ಕೊಂಡು ಬಂದ್ವಿ. ಅಧ್ಯಕ್ಷರು ಉಪಾಧ್ಯಕ್ಷರಾದ ಕಾಲದಲ್ಲೇ ಇಲ್ಲಿ ಗ್ರಾಮದಲ್ಲಿ SDMC ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೆ. SDMC ಅಧ್ಯಕ್ಷನಾಗಿ ಕೆಲಸ ಮಾಡಿ ಅವಾಗ ನಮ್ಮ ಗ್ರಾಮದಾಗ ಅಧ್ಯಕ್ಷನಾಗ 7ನೇ ಕ್ಲಾಸ್ ಗಂಟ ಸ್ಕೂಲ್ ಇತ್ತು. ಆಮೇಲೆ ನನ್ನ ಅಧ್ಯಕ್ಷನಾದ್ಮೇಲೆ ರೂಮ್ಗಳು ಸಾಂದ್ರೆ ಬಂತು. ಯಾರೋ ನಮ್ಮ ಗೌಡರು ಲಕ್ಷ್ಮಣ ಗೌಡರು ಅಂತೇಳಿ ಎಲ್ಲ ಊರಿನ ಗ್ರಾಮಸ್ಥರು ಹಿಡಿದು ಅವ್ರನ್ನ ಕೇಳೋದನ್ನು 10 ಗುಂಟೆ ಜಾಗ ತೆಗೆದು 10 ಗುಂಟೆ ಫ್ರೀ ಕೊಟ್ಟರು. ಅವರ ಮುಖಂಡರುಗಳು 1-2-3 ನಂಗೆ ಸಹಾಯ ಮಾಡಿದ್ರು. ಅವ್ರ ಜೊತೆಗೆ ಹೋಗಿ ನಾನು 10 ಗುಂಟೆ ಫ್ರೀ ತಗೊಂಡು ಆಮೇಲೆ ಆ 10 ಗುಂಟೆ ಒಳಗೆ ಗ್ರಾಮ ಪಂಚಾಯತಿಯಿಂದ ನಮ್ಮ ಅತ್ತಿಗೆ ಇದ್ದಾಗ ಒಂದು ರೂಮ್ ಹಾಕಿ, ನಾನು ಅದೇ ಟೈಮಲ್ಲಿ ನಾನು ಉಪಾಧ್ಯಕ್ಷ SDMC ಅಧ್ಯಕ್ಷನಾಗಿದ್ದಾಗ ಆ ಒಂದು ರೂಮ್ ಹಾಕ್ಸಿ ಗ್ರಾಮ ಪಂಚಾಯತಿ ಒಳಗೆ ನಮ್ಮ ಅತ್ತಿಗೆ ಇದ್ದರು. ಅವ್ರ ಹೆಸರಲ್ಲಿ ಒಂದು ರೂಮ್ ಹಾಕ್ಸಿದೆ. 120 ರೂಮ್ ಹಾಕಿ ಫಸ್ಟೇ ಕಟ್ಬಿಟ್ರಿ. ಕಟ್ಟಿದ್ದಾದಮೇಲೆ ಹಂಗೆ ಜಾಗ ಮೇನ್ ರೋಡಲ್ಲಿತ್ತು, ಮಕ್ಕಳು ಜಾಸ್ತಿ ಆದರು. ಆವಾಗ ಶೇಖರ್ ಗೌಡ್ರ ಹತ್ರ ಹೋದ್ವಿ. ನಾನು ನಮ್ಮ ರಮೇಶಪ್ಪ ಅಂತ ನಮ್ಮ ಅಧ್ಯಕ್ಷರಾಗಿದ್ದರು. ಅವರು ಹೋಗಿ ಶೇಖರ್ ಗೌಡ್ರು ತಾಲೂಕು ಪಂಚಾಯತಿಯಿಂದ 2 ರೂಮ್ ಹಾಕ್ಕೊಟ್ರು. ನಮ್ಮ ಜೆ ಪಿ ಜಯಕುಮಾರ್ ಅಕ್ಕನವರು 2 ರೂಮ್ ಹಾಕ್ಕೊಟ್ರು. ನಿನ್ಗಂದ್ರೆ ನಾವು ಮಾಡಿಕೊಡ್ತೀರಪ್ಪ ಅಂತೇಳಿ ನನ್ನ ಇಷ್ಟ ಇದೆ ಕೆಲಸ ಮಾಡಿದ್ದಕ್ಕೆ ನಾನು ಕೇಳಿದ ತಕ್ಷಣ ಹಾಕ್ಕೊಟ್ರು. ಶೇಖರ್ ಗೌಡ್ರು, ಜೆ ಪಿ ಜಯಕುಮಾರ್ ಅಕ್ಕನವರು, ನಮ್ಮ ಸುರೇಶ್ ಅಣ್ಣವರು, ನಮ್ಮ ಸಣ್ಣಪ್ಪನವರು ಹೇಳಿ ಹಾಕ ಅಂತೇಳಿ ಹಾಕ್ಸ್ಕೊಟ್ರು. ಅದು ಕಟ್ಸಿದ್ರೆ ಆಮೇಲೆ ಇನ್ನೊಂದು ಫ್ರೀಯಾಗಿ ನನ್ನ ಸ್ನೇಹಿತರು ನಾನಸ್ವಾಮಿ ಅಂತ ಅವ್ರ ಕೈಲಿ ಒಂದು ರೂಮ್ ಕಟ್ಸಿದೆ. ಆಮೇಲೆ ಇನ್ನೊಂದು ಎಜುಕೇಷನ್ ಡಿಪಾರ್ಟ್ಮೆಂಟ್ ನಾನೇ ಹೋದೆ, ಅಲ್ಲಿ ಒಂದು ಆರ್ಡ್ರ್ ಮಾಡಿಸ್ಕೊಂಡು ಬಂದು ಅದು ಕಟ್ಸಿದೆ. ಆಮೇಲೆ ನಮ್ಮ ಪಂಚಾಯತಿಯಿಂದ ಅಡುಗೆ ಮನೆ ಕಟ್ಸಿದೆ. ಎಲ್ಲ ಕಟ್ಟಿಸಿದ ಆದಮೇಲೆ ಕಾಂಪೌಂಡ್ ಹಾಕ್ಸಿದೆ. ನಾನು ನಮ್ಮ ರಮೇಶ್ ಅಣ್ಣ, ಆಮೇಲೆ ನಮ್ಮ ಮಹೇಶ್ ಅಂತ ನಮ್ಮ ಜೊತೆಲೇ ಇದ್ಕೊಂಡು ನರೇಗಾ ಕೆಲಸ ಬಂದು ಅದನ್ನು ಮಾಡಿಸಿದ್ವಿ. ಆಮೇಲೆ ನೀರು ಇರಲಿಲ್ಲ. 2 ಬೋರು ಅಧ್ಯಕ್ಷರಾಗಿದ್ದರು ದೇವಮ್ಮನವರು, ಅವರೊಂದು ಬೋರು. ಆಮೇಲೆ ನಾನು ಉಪಾಧ್ಯಕ್ಷನಾದಾಗ ನಾನೊಂದು ಬೋರು ಹಾಕ್ಸಿ ಸ್ಕೂಲ್ಗೆ ಒಂದೇ ರಾತ್ರಿಗೆ ನೀರು ತಗೊಂಬಂದು ಕೊಟ್ರಿ. ಎಲ್ಲ ಊರಲ್ಲಿ ಗ್ರಾಮದಲ್ಲಿ 2 ಪೈಪ್ ಲೈನ್ ಹಾಕಿದ್ವಿ. ಒಂದು ಲೈನು ಟ್ಯಾಂಕಿಂದ ಹೋಗ್ಬೇಕು, ಒಂದು ಲೈನು ಬೋರಿಂದ ಡೈರೆಕ್ಟಾಗಿ ಹೋಗುವ ಅಂತ ಕೆಲಸ ಎಲ್ಲ ಮಾಡಿದ್ವಿ. ಅಲ್ಲ, ನೀರು ಇಲ್ಲಿದ್ದಾಗ ಏನೋ ಹಸಿರುಮೇಶ್ವರ ಕಡೆ ಪೂಜೆ ಮಾಡಿಸ್ಬಿಟ್ಟು ಏನು ಹಾಕಿದ್ರ? ಆಮೇಲೆ ನೀರು ಇಲ್ದಿರ ಇತ್ತು 15 ವರ್ಷ. ಅಲ್ಲಿ ಒಂದು 15 ದಿವಸ ನೀರು ಇಲ್ದಿರ ಆಗ್ಬಿಟ್ಟಿತ್ತು. ಅದು ಬೋರ್ ಕೆಟ್ಟೋಗ್ಬಿಟ್ಟು ಬೋರಲ್ಲಿ ಎತ್ತಕ್ಕೆ ಬಂದಿಲ್ಲ. ಆವಾಗ ನಾನು ನಮ್ಮ ಅಧ್ಯಕ್ಷರು ಇನ್ನೊಬ್ರು ಇದ್ರು ನಾನಸ್ವಾಮಿ ಅಂತ, ಅವ್ರ ಹತ್ರ ಹೋಗಿ ಕೇಳ್ಕೊಂಡೆ, ನಮ್ಗೆ ನೀರಿಲ್ಲ, ಅರ್ಜೆಂಟ್ ಇವಾಗ ನಾನು ಬೈಕಂತಾರೆ ಗ್ರಾಮದಾಗ ಅಂತೇಳಿ. ಆಮೇಲೆ ಅಲ್ಲಿ ಬೋರ್ ಹಾಕೋವಾಗ ಯಾರು ನೀರನ್ನೇ ಕಟ್ಸಿಲ್ಲ. ನಾವು ನೀರಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಹಸು ಮೆಸ್ಸಾದ್ರು ಒಂದು ಹುಡುಗರು, ನೀವೇ ಮಾಡಪ್ಪ ಪೂಜೆ, ಯಾರೋ ಬರೋದು ಬೇಡ, ಇಲ್ಲಿ ಪಾಯಿಂಟ್ ಹಾಕ್ರಿ ಅಂತ ಹೇಳ್ಬಿಟ್ಟು ಅಲ್ಲೇ ಹಾಕ್ಸ್ಬಿಟ್ರೆ ಅಲ್ಲೇ ಬೇಕಾದಷ್ಟು ನೀರು ಅದೇ ಬೋರಿಗೆ ಓಡ್ತದೆ
ಕೆರೆ ಹತ್ರ. ಹ್ಞೂ ಹಂಗಾಗಿ ಎಲ್ಲ ಮಾಡಿಕೊಟ್ಟಿದ್ವಿ. ಊರು ಸೇವೆ ಮಾಡ್ಕೊಂಡು ಅವತ್ತಿನಿಂದಲೂ ಏನೇ ಒಂದು ಇದು ಬಂದರೆ ಪೊಲೀಸ್ ಸ್ಟೇಷನ್ ಕರೀತಾರೆ, ನ್ಯಾಯಕ್ಕೆ ಕರೀತಾರೆ, ಲೀಡರ್ಗಳ ಹತ್ರ ಕರೀತಾರೆ, ಬಚ್ಚೇಗೌಡ್ರ ಹತ್ರ ಕರೀತಾರೆ. ಎಲ್ಲ ಜಾತಿಯವ್ರನ್ನು ಇಂಥವ್ರಿಲ್ಲ ಅಂತ ಇಲ್ಲ, ಊರು ಗ್ರಾಮಸ್ಥರು ಎಲ್ಲರೂ ಬಳಸ್ತಾರೆ ನನ್ನ. ಆಮೇಲೆ SFCS ಬ್ಯಾಂಕ್ಗೆ 10 ವರ್ಷ ಸೇವೆ ಮಾಡ್ಕೊಂಡು. SFCS ಬ್ಯಾಂಕ್ಗೆ ಹೇಳಿ ರೇಷ್ಮೆ ಬೆಳೆಗಾರ ರೇಷ್ಮೆ ಬೆಳೆಗಾರ ಸಹಕಾರ ಸಂಘಕ್ಕೆ ಇಲ್ಲಿ ಗ್ರಾಮ ಪಂಚಾಯತಿ ಒಳಗೆ ನಮ್ಮ ಅಣ್ಣನೇ ನನ್ನ ಸೋಲಿಸ್ಬಿಟ್ರು ಕಾರಣ ತರ್ನಿಕ. ನನ್ನೇ ಆಪೋಸಿಟ್ ಮಾಡಿಬಿಟ್ರು ನಮ್ಮ ಚಿಕ್ಕಪ್ಪ ಮಗ. ಆಮೇಲೆ ಅವ್ರು ಗೆದ್ಕೊಂಡ್ರು. ಹಂಗಾಗಿ ಆವಾಗ ನಮ್ಮ ಇವ್ರೇನು ಮಾಡಿದ್ರು, ನಮ್ಮ ಕುಟುಂಬದಲ್ಲೇ ಒಬ್ಬರು ನನ್ನ ಮೇಲೆ ನಿಂತ್ಕೊಂಡಾಗ ನನ್ಗೆ ಬೇಕು ಅಂದಾಗ ನಾನು ಪಾರ್ಟಿ ಪರವಾಗಿ ನಿಷ್ಠೆಯಿಂದ ನಿಂತ್ಕೊಂಡಿದ್ದೆ. ನನ್ನ ಕರೆದ್ರು, ನೀನು ಬಿಟ್ಬಿಟ್ಟು ಬಂದುಬಿಡು, ಕಾರಣ ತರ್ನಿಕ ನೀನು ಅಲ್ಲಿರಬೇಡ, ಬಚ್ಚೇಗೌಡ್ರ ಸಣ್ಣಪ್ಪನವ್ರ ಅಷ್ಟು ಬುದ್ಧಿ ಕಲ್ಸೋಣ ಅಂತ ಕೆಲವರು ಕೇಳಿದ್ರು. ಬೇಡ, ನಾನು ಬರೋದಿಲ್ಲ, ನಾನು ಅವತ್ತಿನ ಏನಿದ್ದೀನಿ, ನಾವು ಬಚ್ಚೇಗೌಡ್ರ ಕಡೆನೇ ನನ್ನ ಹುಟ್ಟಿದಾಗಿನಿಂದ ರಾಜಕೀಯ ಜೀವನ ನಡೆಸ್ಕೊಂಡ್ಬಂದಿದ್ದೀನಿ. ಸಣ್ಣಪ್ಪನವರು, ನಮ್ಮ ಕೃಷ್ಣಮೂರ್ತಿಯವರು, ಸುರೇಶ್ ಅಣ್ಣವ್ರು ನಮ್ಗೆ ಭಾಳ ಸಹಕಾರ ಕೊಟ್ಕೊಂಡು ನನ್ನ ಇದುವರೆಗೂ ನೀನು ಏನು ಮಾಡ್ತಾಯಿದ್ದಿ, ನಾನು ಕೇಳಿದ್ದಕ್ಕೆ ಅವರು ಉತ್ತರ ಹೇಳಿಲ್ಲ, ನಾನು ಅವ್ರಿಗೂ ಹೇಳ್ದಿರ ಹಂಗೆ ಜನಸೇವೆ ಮಾಡ್ಕೊಂಡು ಬಂದಿದ್ದೀನಿ. ಆ ಮೂಲಕ ಏನು ಮಾಡಿದ್ರು, ನಾನು ನಮ್ಮ ಕುಟುಂಬದಿಂದಲೇ ನಮ್ಮ ಅಣ್ಣ 3 ಸರಿ ಸೋತಿದ್ರು ನನ್ನ ಮೇಲೆ. ಅದಕ್ಕೆ ತಿರ್ಗಾ ಯಾಕೆ ಅಂತೇಳಿ ಅವ್ರನ್ನ ಗೆಲ್ಸಿದಾಗ ಏನು ಮಾಡಿದ್ರು, ಅವರು ಅಧ್ಯಕ್ಷರು, ಹಂಗೆ ಪಂಚಾಯತಿ ಅಧ್ಯಕ್ಷರಾಗ್ಬಿಟ್ರು. ಆದಾಗ ಕಾರಣ ನನಗೆ ಇಲ್ಲಿ ಏನಿಲ್ದಿರಿದ್ದು. ಆವಾಗ ನಮ್ಮ SFCS ನಮ್ಮ ಕೊರಳಿ ಗೌಡ್ನು, ಕೃಷ್ಣಮೂರ್ತಿ ಅಣ್ಣು, ನೀನು ಇಲ್ಲಿ ನಿಂತ್ಕೋ ಅಂತ ಕೇಳಿ, ನೀನು ಯಾಕೆ ಇರ್ತೀಯ, ನಿನಗೂ ಕೊಡ್ತೀವಿ ಬಾ ಅಂತೇಳಿ ಕರೆದು ಕೊಟ್ಟಿದ್ದಕ್ಕೆ 10 ವರ್ಷ ಸೇವೆ ಸಲ್ಲಿಸಿ ಈಗ 3ನೇ ಬಾರಿನೂ ನನಗೆ ಕೊಟ್ಟವ್ರೆ. ಆಮೇಲೆ ಅದೇ ಸೊಸೈಟಿ ಒಳಗೆ ಏನು ಮಾಡಿದೆ ಅಂತಂದರೆ, ಎಲ್ಲರೂ ನಮ್ಮ ಡೈರೆಕ್ಟರ್ಗಳೆಲ್ಲ ಸೇರಿ ಹೊಸ ಬಿಲ್ಡಿಂಗ್ ಕಟ್ತಿದ್ರು. ಆಮೇಲೆ ನಮ್ಮ ಅಧ್ಯಕ್ಷರು ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ದಿರ ನಡ್ಕೊಂಡ್ರು. ನಮಗೂ ಯಾರ ಹತ್ರ ನಾವು 100 ರೂಪಾಯಿ ಲಂಚ ಪಡೆಯೋದಾಗಲಿ, ಲೋನ್ ಕೊಡೋದಾಗಲಿ ನಾವೇನು ಮಾಡಿಲ್ಲ. ಹಂಗಾಗಿ ಕೆಲಸ ಮಾಡ್ಕೊಂಬಂದ್ರಿ. ತಿರ್ಗಾ ನೆಡವತ್ತಿಯೊಳಗ ಒಂದು ಜಾಗ ಇತ್ತು, ಅದನ್ನು ಸುಮಾರು 25 ವರ್ಷದಿಂದ ದಾನ ಕೊಟ್ಟಿದ್ರು. ಖಾತೆಗಳು ಮಾಡಿಸಿರಲ್ಲ, ಅದನ್ನು ನಾನೇ ಹೋರಾಟ ಮಾಡಿ ಅದನ್ನು ಖಾತೆ ಮಾಡಿಸಿ ನಮ್ಮ ಸಂಸ್ಥೆಗೆ, ನಮ್ಮ ಸೊಸೈಟಿಗೆ, ನಮ್ಮ SFCS ಸೊಸೈಟಿಗೆ ಈ ಬೇಕೇ ಬೇಕು, ಅದು ದಾನ ಕೊಟ್ಟಿರೋದು ಅವರು ಯಾರೋ ಕೊಟ್ಟಿರೋದ್ರನಿಕ ಆ ಊರವರೆಲ್ಲ ಸ್ವಲ್ಪ ಇದು ಮಾಡಿದ್ರು. ಬೇಡ, ಹಂಗೆ ಏನು ನಿಮ್ಮ ಸೊಸೈಟಿಗೆ ಅಂದಾಗ, ಇಲ್ಲ ಎಲ್ಲರನ್ನೂ ಸೇರಿಸಿ ಬೇಡ, ಅದು ಬೇಕು ನಮ್ಮ ಸಂಸ್ಥೆಗೆ, ನೀವು ಊರಲ್ಲಿ ಸೆಂಟ್ರಲ್ಲಿ ಇದ್ದಾಗ ನಿಮಗೂ ಅನುಕೂಲ ಆಗ್ತದೆ, ಈಗ ಡೈರಿನಾಗ ನಾವು ರೇಷನ್ ಕೊಡ್ತಾಯಿದ್ದೀರಿ ಅಂಥೇಳಿ ಅವ್ರನ್ನೂ ಮನವೊಲಿಸಿ ಅದನ್ನು ಖಾತೆ ಮಾಡಿಸಿ ನಮ್ಮ ಸಂಸ್ಥೆಯಿಂದ ತಿರ್ಗಿ ನಮ್ಮ ಅಧ್ಯಕ್ಷರು, ನಾವು ನಮ್ಮ ಡೈರೆಕ್ಟರ್ಗಳೆಲ್ಲ ಸೇರಿ ಅಲ್ಲಿ ಒಂದು ಬಿಲ್ಡಿಂಗ್, 2 ಬಿಲ್ಡಿಂಗ್, ಅಂಗಡಿ ರೂಮ್ಗಳು, 5 ರೂಮ್ಗಳು ಕಟ್ಟಿ ಅದನ್ನು ಸಂಸ್ಥೆ ಉಳಿಸ್ಕೊಂಡು ಬಂದ್ವಿ. ಆ ಸಂಸ್ಥೆಗೆ ಒಳ್ಳೆ ಆಸ್ತಿನೂ ಸಿಕ್ತು. ಅದರಿಂದ ಗುರ್ಸಿ ಚೆನ್ನಾಗಿ ಕೆಲಸ ಮಾಡೋಣ ಅಂತ ಹೇಳ್ಬಿಟ್ಟು ನಮ್ಮ ಅಧ್ಯಕ್ಷರು, ನಮ್ಮ ಹೈಕಮಾಂಡವರು ಎಲ್ಲ ಸೇರಿ ನನಗೆ ಕೊಟ್ಟರು. ನಂತರ ಈ ಸೊಸೈಟಿ ನಮ್ಮ ರೇಷ್ಮೆ ಬೆಳೆಗಾರ ಸಹಕಾರ ಸಂಘಕ್ಕೆ ಬಾಡಿಗೆ ಮನೆಗಳಲ್ಲಿ ಅಲ್ಲಿ ಇಲ್ಲಿ ನಮ್ಮ ಮಲ್ಸಂದ್ರ ಗ್ರಾಮದಾಗ ಬಾಡಿಗೆ ಮನೆಯಲ್ಲಿ ರೇಷನ್ ಕೊಡ್ತಾಯಿದ್ರು. ರೇಷನ್ನು, ಗೊಬ್ಬರ, ಬೂಸ, ಹಿಂಡಿ ಎಲ್ಲ ಬೇರೆ ಊರಿಂದ ಆಚೆಗೆ ಹೋಗಿ ತಗೊಂಬರ್ತಾಯಿದ್ರು. ನಾನು ಉಪಾಧ್ಯಕ್ಷನಾಗಿದ್ದಾಗ ನಮ್ಮ ಮಂಡಲ ಪಂಚಾಯತಿ ಗ್ರಾಮ ಪಂಚಾಯತಿ ಜಾಗ ಇತ್ತು, ಅದು ಬಿದ್ದೋಗೋ ಮಟ್ಟ ಇತ್ತು. ಆವಾಗ ನಮ್ಮ ಗ್ರಾಮಸ್ಥನೆಲ್ಲ ನಾನೇ ಕೇಳಿ ಅದನ್ನು ದಬ್ಬಿ ಹೊಸ ಸ್ಯಾಂಕ್ಷನ್ ಮಾಡ್ಕೊಂಬಂದು ಪಂಚಾಯತಿ ಒಳಗೆ ನಾನೇ ಉಪಾಧ್ಯಕ್ಷನಾಗಿ. ಆಮೇಲೆ ಆ ಬಿಲ್ಡಿಂಗ್ ಕಟ್ಸಿಬಿಟ್ಟು ಹಂಗೆ ಓಪನ್ ಮಾಡಿ 5-6 ಜನ ಅದು ನಮ್ಗೆ ಬೇಕು ಪಂಚಾಯತಿ ರೂಮ್ ಅಂತಂದಾಗ ನಾನು ಏನು ಮಾಡಿದೆ ಅಂದರೆ, ನಾನೇ ಅಧ್ಯಕ್ಷನ ಉಪಾಧ್ಯಕ್ಷನ ಮೀಟಿಂಗಾಗ ನಾನೇ ಮೀಟಿಂಗ್ ತಗೊಂಡು, ಅಧ್ಯಕ್ಷರು ಅವತ್ತು ಇರಲಿಲ್ಲ, ನಾನೇ ಅದನ್ನು ಮೀಟಿಂಗಿಗೆ ಪಾಸ್ ಮಾಡಿ
ಅಧ್ಯಕ್ಷರ ನಿರ್ಣಯಗಳು ನಾನೇ ತಗೊಂಡು ಆ 3-4 ಜನ ಸೈಟ್ ಕಿಕ್ಕಿ ನಾನು ನಮ್ಮ ಸೊಸೈಟಿಗೇನೆ ಬರೆದ್ಬಿಟ್ಟೆ. ನಮ್ಮ ಸೊಸೈಟಿ ಸಂಸ್ಥೆ ಅವರೇ ಅಲ್ಲಿ ಎಲ್ಲ ಊರು ಸೆಂಟ್ರಲ್ಲಿ ಗೊಬ್ಬರ, ಇದು ರೇಷನ್ ಕೊಡೋದು, ನಮ್ಮ ಬೀಜ ಏನೇನು ಮದ್ದು ಎಲ್ಲ ಇತ್ತವು. ಆಮೇಲೆ ಹಿಂಡಿ ಬೂಸ ಎಲ್ಲ ಇಲ್ಲೇ ಸಿಗಬೇಕು ಅಂತೇಳಿ ನಮ್ಮ ಊರು ಸೆಂಟ್ರಲ್ಲೇ ಆ ರೂಮ್ಗಳನ್ನ ನಾನೇ ಮಾಡಿ ನಮ್ಮ ಸೊಸೈಟಿಗೆ ಹಂಗೆ ಅಗ್ರಿಮೆಂಟ್ ಮಾಡಿ ಒಂದು ಬಾಡಿಗೆ ಫಿಕ್ಸ್ ಮಾಡಿ ಕೊಟ್ಟೆ. ಗ್ರಾಮ ಪಂಚಾಯತಿಗೆ ಸ್ವಲ್ಪ ಕಟ್ತಾರೆ, ಸ್ವಲ್ಪ ನಮ್ಮ ಸಂಸ್ಥೆಯಿಂದ ಓದ್ತದೆ. ಇನ್ನೂ ಹೇಳೋದು ಜಾಸ್ತಿ ಅದೇ, ನಮ್ಮ ಜಯಕುಮಾರ್ ಅಕ್ಕನವರು ಜಡ್ಪಿ ಮೆಂಬರ್ ಆಗಿದ್ದರು. ನಮ್ಮೂರು ಜನ ಎಲ್ಲ ಊರಿಂದ ಆಚೆಯಿಂದ ಒತ್ಕೊಂಡ್ಬರ್ತಾಯಿದ್ರು ನೀರು. ನಮ್ಗೆ ಅವಮಾನ, ಏನು ಮಾಡೋದು, ನೀರು ನಮ್ಮೂರ್ಕ ಅಭಾವ ಆಗಿಬಿಡ್ತು ಅಂತೇಳಿ ಒಂದು ಬೋರ್ ಹಾಕ್ಸ್ಕೊಟ್ರು ಸಾಂಗ್ಲಿ ಅಂತ ಫೀಲ್ಡಲ್ಲಿ. ಅಂಕಣ್ಗೌಡ್ರು ಅಂತಿದ್ರು. ಅವ್ರೇನು ಮಾಡಿದ್ರು, ಅವರು BJP, ನಾವು ದಳ. ನಾನೇನು ಮಾಡಿದೆ, ಆವಾಗ ನಾವು ಗ್ರಾಮ ಪಂಚಾಯತಿ ಮೆಂಬರ್ ಆಗಿದ್ವಿ. ಏನು ಮಾಡಿದ್ರು, ಜಡ್ಪಿ ಮೆಂಬರ್ ಅಕ್ಕ ಆಗಿದ್ರು. ಊರಿಂದ ಆಚೆ ಸುಮಾರು ಊರೆಲ್ಲ ಹೊತ್ಕೊಂಡು ಹೋಗೋದೆ ನೀರನ್ನ. ಆಮೇಲೆ ನಾನೇನು ಮಾಡಿದೆ, ಅಕ್ಕ ಹತ್ರ ಹೋಗಿ ಕೇಳಿದೆ. ಅಕ್ಕ ಹತ್ರ ಕೇಳಿದಾಗ, ದೊಡ್ಡದೇನಹಳ್ಳಿನ ಜಗನಹಳ್ಳಿ ಹತ್ರ ಯಾವುದೋ ಒಂದು ಮೋಟ್ರು ಐತೆ, ಆ ಮೋಟ್ರನ್ನ ನಾನು ನಿಮ್ಮ ಊರಿಗೆ ಕೊಡ್ತೀನಿ, ನೀನು ತಗೊಂಬಂದ್ಬಿಟ್ಟು ಇಳಿಸ್ಕೊ. ನಾನು ಅಕ್ಕ ಊರೆಲ್ಲ ಹೊರ್ತವ್ರೆ ನಮ್ಮ ಬೈಕಂತ ಅಂದಾಗ ಅಕ್ಕನವ್ರು, ಸಣ್ಣಪ್ಪನೂ, ಕೋಡಳ್ಳಿ ಗೌಡ್ನು, ಅಕ್ಕನೂ ಇಬ್ಬರು ಸೇರ್ಕೊಂಡು ಪಂಪು ಮೋಟ್ರು ಎಲ್ಲ ಕೊಡಿಸಿದ್ರು. ಆಮೇಲೆ ಹಂಗೆ ಇಳಿಸ್ಬೇಕಾದ್ರೆ ನಮ್ಮ ಎದುರುಪಾಟಿಯವರು ಇವಾಗೆಲ್ಲ ಒಂದಾಗಿದ್ರೆ, ಆವಾಗ ಏನಾಯ್ತಂದರೆ, ನಾವು 4 ಜನ ಗ್ರಾಮ ಪಂಚಾಯತ್ ಮೆಂಬರ್ಗಳಿದ್ರಿ, ಯಾರು ಬರಿಲ್ಲ. ನಾನು ಆ ಮೋಟ್ರ್ ಇಳಿಸ್ತಾ ಇದ್ದೆ. ಇಳಿಸ್ಬೇಕಾದ್ರೆ MTB MLA ಇದ್ರು. ನೀನು ಇಳಿಸ್ಕೊಡ್ದು ಮೋಟ್ರು ಅಂತ ಗಲಾಟೆ ಮಾಡಿದ್ರು. ಅವ್ರು ಗಲಾಟೆ ಮಾಡಿ ಇಳಿಸ್ಬಿಟ್ಟು ಹೋಗಿ ಸ್ಟಾರ್ಟ್ ಎತ್ಕೊಂಬರೋಷ್ಟೊಳಗೆ ನಮ್ಮ ಎದುರಾಳಿಗಳೇ ನನ್ನ ಮೇಲೆ ಮೋಟ್ರ್ ಇದು ತಗೊಂಬಂದ್ಬಿಟ್ಟು ಏನು ಸ್ಟಾರ್ಟ್ ತಗೊಂಬಂದಿಕ್ಬಿಟ್ಟು ಪೂಜೆ ಮಾಡಿಬಿಟ್ಟು ನಮ್ಮ ಹುಡುಗರನ್ನೆಲ್ಲ ಸೇರಿಸ್ಕೊಂಡು ನಾವೇ MTB ಕಡೆ ಮೋಟ್ರ್ ಇಳಿಸಿರೋದು ಅಂತ ತೋರಿಸಿದ್ರು. ಆವಾಗ ನಗಿದ್ರು, ಸ್ಪೀಡ್ ಕೊಡ್ರಿ ಅಂದ. ನಾನು ಅದೆಲ್ಲ ಸ್ಪೀಟು ಬೇಡ, ಏನು ಮಾಡಿ, ನಾವು ಇಳಿಸಿರೋ ಮೋಟ್ರಿಗೆ ನೀವೇನು ಪೂಜೆ ಮಾಡೋದು ಅವ್ರಿ, ನಾನು ಕಷ್ಟ ಬಿದ್ದು ಇಳಿಸಿ ತಗೊಂಬಂದು ಎಲ್ಲ ಬೇರೆ ಕಡೆಯಿಂದ ಅಕ್ಕವ್ರು ಕೊಟ್ಟರು, ಅದನ್ನೆಲ್ಲ ನಾವು ಇದು ಮಾಡ್ಬೇಕಂತಂದರೆ ನೀವು ಹಿಂಗೆ ಮಾಡಿದರೆ ಸರಿ ಅಂದರೆ ನಿಮ್ಗೆ ಮಾನ ಮರ್ಯಾದೆ ಆಗೋಲ್ಲ. MLA ಅವರ ಬಂದು ನೀವು ಬೇರೆ ಮೋಟ್ರ್ ಇಳಿಸ್ರಿ ನಿಮ್ಮ ಕಡೆಯಿಂದ ಅಂತೇಳಿ ಆವಾಗ ಅವರು MTB ಕಡೆಯವ್ರಿಗೆ ಹೇಳಿದೆ. ಅವರು ಆಮೇಲೆ ಸರಿ ಎಲ್ಲರಿಗೂ ಗೊತ್ತಾಯ್ತು ನಾನು ಇಳಿಸಿದ್ದು ಅಂತ. ಆಮೇಲೆ ಸರಿ ಅಂದ್ಬಿಟ್ರು. ಆಮೇಲೆ ಊರಿಗೆ ತಗೊಂಡು ಪೈಪ್ ಲೈನ್ ಹಾಕೊಂಡು ಹೋಗಿ ಊರಿಗೆ ನೀರು ಕೊಟ್ರಿ. ಒಳ್ಳೆ ಕೆಲಸ ಮಾಡಿದ್ದೀವಿ. ನಮ್ಮೂರಲ್ಲಿ ಬರ್ತದೆ, ಮನಸ್ತಾಪಗಳು ಬರ್ತದೆ, ಅದೆಲ್ಲ ನಾನು ಸರ್ವೇ ಸಾಮಾನ್ಯ ಎಲ್ಲರನ್ನೂ ಈ ಕಿವಿಯಲ್ಲಿ ಕೇಳ್ಬಿಟ್ಟು ಈ ಕಿವಿಯಲ್ಲಿ ಬಿಟ್ಕೊಂಡು ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ಇಷ್ಟುವರೆಗೂ. ಸರ್, ನನ್ಕ ಒಂದೇ ಕಡೆ ನಾನು ಯಾರು ನಿಷ್ಠೆಯಿಂದ ಯಾರು ನನ್ನ ಈ ಬೇಕಾದಷ್ಟು ಆಫರ್ಗಳು ಕೊಟ್ಟರು, ನಾನು ಬರೋದಿಲ್ಲ. ನಾವು ಕೋಡಳ್ಳಿ ಗೌಡನಾಗಲಿ, ನಮ್ಮ ಕೃಷ್ಣಮೂರ್ತಿ ಆಗಲಿ, ಯಾರು ನಮ್ಮ ಇದುವರೆಗೂ ಬಚ್ಚಗೌಡರಾಗಲಿ ಭಾರಿ ಸೂಕ್ಷ್ಮದೇ ಅವ್ನು ಕೊಟ್ಟರು, ಅವ್ನು ಕೆಲಸ ಮಾಡ್ತಾನೆ, ಅವನು ಇದು ಮಾಡಿ ಅವನೇ ಇರಲಿ ಅಂತೇಳಿ ನಮ್ಮನ್ನ ಸಹಕಾರ ಕೊಟ್ಕೊಂಡು ಅವ್ರು ನಾನು ಬೆಳೆಸ್ಕೊಂಬಂದಿರೋದಕ್ಕೆ ಅವ್ರು ಏನು ಕೊಟ್ಟರು ನಾನು ಹೋಗಲ್ಲ. ನಾನು ಏನು ಕೊಟ್ಟರು, ಅವ್ರು ಏನು ಆಫರ್ ಕೊಟ್ಟರು ನಾನು ಅದಕ್ಕೆಲ್ಲ ಬಗ್ಗೋದು ಇಲ್ಲ, ಜಗ್ಗೋದು ಇಲ್ಲ. ನಮ್ಮ ಸರದ್ ಬಚ್ಚೇಗೌಡ ಸಾಹೇಬರು ಅವರು 3 ವರ್ಷ ಆಗಿ ತಿರ್ಗಾ 3 ವರ್ಷ MLA ಆಗಿ ಕೆಲಸ ಮಾಡಿದಾಗ ಕೂಡ ಅವ್ರಿಗೂ ಒಂದು ಕಪ್ ಚುಕ್ಕೆ ಬರ್ಕೊಡ್ದು ಊರಲ್ಲಿ ಹೈಯೆಸ್ಟ್ ಲೀಡ್. ನಮ್ಮೂರಲ್ಲಿ ಅಷ್ಟು ಇಸ್ಕುಮರ್ಸ್ ಆಗಿತ್ತು ಮನ್ಸುಗಳು. ಆವಾಗ ಬಚ್ಚೇಗೌಡರು ಇದ್ಕೊಂಡು ಏನು ಮಾಡೋದು ನಿಮ್ಮೂರಾಗ ಹಿಂಗೆ ಎಲ್ಲರೂ ನಮ್ಮವ್ರುಗಳೆಲ್ಲ ಹಿಂಗೆ ಆಗ್ಯವ್ರೆ, ಏನೋ ಮಾಡೋದು, ಇನ್ನು ಬಿಡ್ರಿ, ಏನು ತಲೆ ಕೆಡ್ಸ್ಕೊಬೇಡ್ರಿ. ನಾನು ಅವ್ರ ಕೈ ಕಾಲ ಹಿಡಿದು ಅವ್ರನ್ನೆಲ್ಲ ಜೊತೆಗೆ ಹಾಕ್ಕೊಂಡು ಏನೋ ಮಾಡಿ ಅವ್ರ ಮನಸ್ಸು ಹೊಲಿಸಿ ಓಟ್ ಹಾಕ್ಸ್ತೀನಿ, ನೀವು ತಲೆನೇ ಕೆಡ್ಸ್ಕೊಬೇಡ್ರಿ, ಕೊಳ್ಳೂರು ಆದಂಗೆ ಆಗ್ಬಿಟ್ಟಂಗೆ ಆಯ್ತವಲ್ಲ ಅಂದರು. ಹಂಗೇನು ಆಗಲ್ಲ ಸುಮ್ಮನೆ ರೀ ಅಂತೇಳಿ ಅವ್ರಿಗೆ ಮಾತು ಕೊಟ್ಟೆ ದೊಡ್ಡೂರಲ್ಲಾಗ. ಆವಾಗ ಸರಿ ಆಯ್ತಪ್ಪ, ನೀನು ಏನು ಬೇಕು ಮಾಡೋದು.
ಆವಾಗ ಎರಡನೇ ಬಾರಿ ನಮ್ಮ ಶರತ್ ಬಚ್ಚೇಗೌಡ್ರ ಎಷ್ಟು ಓಟ್ ಅಂತಂದರೆ 345 ಓಟ್ ಲೀಡಾಗಿ ಬಂತು. ನಮ್ಮೂರು ಏನೋ ಇತಿಹಾಸ ಇಲ್ಲ, ಅಷ್ಟು ಚೆನ್ನಾಗಿ ಸಹಕಾರ ಮಾಡಿದ್ರು ನಮ್ಮ ಗೌಡ್ರ ಹುಡುಗರು ಎಲ್ಲರೂ. ಪಾಪ ಏನೇ ಆಗಿರಿ ಶರತಣ್ಣ ಗೆಲ್ಲಬೇಕು ಅಂತೇಳಿ ನಮ್ಮ ಹುಡುಗರು, ಗೌಡ್ರ ಹುಡುಗರು, ನಮ್ಮ ಎಸ್ ಸಿ ಹುಡುಗರು ಎಲ್ಲ ಟೋಟಲ್ ಊರೆಲ್ಲ ಕಂಪ್ಲೀಟಾಗಿ. ಆಮೇಲೆ ನಮ್ಮ ಜೊತೆಗೆ ನಿಂತ್ಕೊಂಡ್ರು, ಅವ್ರ ಜೊತೆಗೆ ನಾನು ನಿಂತ್ಕೊಂಡೆ, ಎಲ್ಲರೂ ಸೇರಿ ಲೀಡ್ ತಗೊಂಬಂದು ಕೊಟ್ರಿ. ಇವಾಗ ಮೊನ್ನೆ ಎಲ್ಲ ಕೆಲಸ ಮಾಡೋ ರೋಡ್ ಹಾಕ್ಕೊಟ್ರು, ಒಂದು 50 ಲಕ್ಷ ರೂಪಾಯಿ ರೋಡು ಹಾಕ್ಕೊಟ್ಟವ್ರೆ. ಕೆಲಸ ಮಾಡಿಸ್ತಾ ಇದ್ದೀವಿ, ಇವಾಗ ಏನು ತೊಂದರೆ ಇಲ್ಲ. ಇಷ್ಟೆಲ್ಲ ಆಯಿತು. ಇಷ್ಟು ದಿನ ಈಗ 30 ವರ್ಷ ಸೇವೆ ಮಾಡ್ಕೊಂಡು ಬಂದಿದ್ದೀವಿ. ಈಗಲೂ ನಮ್ಮ ಶಾಸಕರು ಅಂತ ಶರತ್ ಬಚ್ಚೇಗೌಡ ಸಾಹೇಬರು, ಆಮೇಲೆ ನಮ್ಮ ಸುರೇಶ್ ಅಣ್ಣ, ಕೃಷ್ಣಮೂರ್ತಿ ಎಲ್ಲ ಅವರು ಬೈರೇಗೌಡರು ಎಲ್ಲ ಸೇರಿ ನಮ್ಮ ಹೆಸರನ್ನ ಹೇಳಿ ಅವರು ನಂಬಿಕೆ ಇಟ್ಟು ಕೆಲಸ ಮಾಡವ್ರೆ ಅಂತೇಳಿ ನಮ್ಗೆ ಕೊಟ್ಟವ್ರೆ. ಅವ್ರ ಸೇವೆ ಅವ್ರಿಗೆ ಯಾವುದೇ ಒಂದು ಕಪ್ಪು ಚುಕ್ಕೆ ಬರ್ತಾ ಇರೋ ಥರ ನಾನು ನಡ್ಕೊತೀನಿ. ಸೇವೆ ಮಾಡ್ಕೊಂಡು ಒಂದು 5 ವರ್ಷ ನನಗೆ ಅವಕಾಶ ಮಾಡಿಕೊಡ್ಬೇಕು. ಮಾಡಿಕೊಟ್ರೆ ಟೋಟಲಿ ನಾನು ಯಾವ ಇದೂ ಇಲ್ದಿರ ಕೆಲಸ ಮಾಡ್ತೀನಿ. ಕೆಲಸ ಅವ್ರಿಗೆಲ್ಲ ನಮ್ಮ ಮತದಾರಕ್ಕೆ ನನ್ನ ನಂಬಿ ವೋಟ್ ಮಾಡಿರೋಂಥ ಇವ್ರಿಗೆ ಯಾರೇ ಆಗಿರಲಿ ಅವ್ರಿಗೆಲ್ಲ ಒಂದು ಸೇವೆ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ನಾನು ಕೇಳ್ತಿರ್ತೀನಿ. ಲಾಸ್ಟ್ ಯಾವತ್ತು ಸರ್ ಚುನಾವಣೆ ಇರೋದು? 1/5 ಚುನಾವಣೆ ಮತ್ತೆ ನಿಮ್ಮದು ಇವಾಗ ಜನವರಿ 5/1/2025 ಇಸ್ವಿನಾಗ ನಮ್ಮ ಚುನಾವಣೆ ನಡೀತದೆ. ಎಲ್ಲರಿಗೂ ಕೈ ಮುಗಿ ಕೇಳ್ಕೊತೀನಿ. ಟೋಟಲಿ ನಮ್ಮ ಕಸಬಾ ಹೋಬಳಿ ಮತದಾರರು, ನಮ್ಮ SFCS ಸೊಸೈಟಿ, ವಿವಿಧ ಉದ್ದೇಶಗಳ ಸಹಕಾರ ಸಂಘಕ್ಕೆ ನನ್ನ ಸೇವೆ ಮಾಡೋಕ್ಕೆ ಎಲ್ಲ ಅವಕಾಶ ಮಾಡಿಕೊಡ್ಬೇಕಂತ ನಾನು ಕೈ ಮುಗಿದು ಎಲ್ಲರೂ ಎಲ್ಲ ನಮ್ಮ ತಂಡಕ್ಕೆ 12 ಜನ ನಾವು ಏನು ನಿಂತಿದ್ದೀವೋ ಅವ್ರನ್ನೆಲ್ಲ ಜಯಿಸಿದ್ರು ಮಾಡ್ಬೇಕಂತ ನಾನು ಕೈ ಮುಗಿದು ನಮ್ಮ ಕೇಳ್ಕೊಂತೀನಿ. ನಮ್ಮ ನಂಬಿಕೆ ನಮ್ಮ ನಾಯಕರು ಆದಂಥ ಶರತ್ ಬಚ್ಚೇಗೌಡನವರು ಮತ್ತು ಬೈರೇಗೌಡನವರು, ನಮ್ಮ ಸುರೇಶ್ ಅಣ್ಣವರು, ಕೃಷ್ಣಮೂರ್ತಿ ಅಣ್ಣವ್ರಕ್ಕ ಎಲ್ಲ ಅವ್ರ ಗೌರವ ಥರ ನಾನು ನಡ್ಕೊತೀನಿ. ನೀವೆಲ್ಲ ಆಶೀರ್ವಾದ ಮಾಡಿದ್ರೆ ಇನ್ನು 5 ವರ್ಷ ನಾನು ಸೇವೆ ಮಾಡ್ತೀನಿ. ನಾವು ಯಾವುದೇ ಒಂದು ಮೋಸ, ಒಂದು ವಂಚನೆ ಇದ್ದೀರಾ ಅಂತ ನಾನು ಕೇಳ್ಕೊಂತ ನಿಮಗೆಲ್ಲ ಹೊಂದಿಸಿ ನಮ್ಮ ಮಾತು ಮುಗಿಸ್ತೀನಿ. ಮನಸಂದ್ರ ರಾಜಪ್ಪ ಅವರು ನಿಮ್ಗೆಲ್ಲರಿಗೂ ನಮಸ್ಕಾರ ಮಾಡಿ ಕೇಳ್ಕೊತೀನಿ ಅಷ್ಟೇ.